ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ತುಂಬಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನಿಂದ ಸ್ನೇಹಿತರೆ ನಿಮ್ಮ ಕೂದಲನ್ನು ಈ ರೀತಿ ವೈಟ್ ಹೇರ್ಸ್ ಇದ್ದರೆ ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸ್ಕೊಳ್ಬೇಕು ಅಂದರೆ ಸ್ನೇಹಿತರೆ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ನೀವು ಕೂಡ ಟ್ರೈ ಮಾಡಿದ್ರೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ಯಾವ ರೀತಿ ಒಂದು ಹೇರ್ ಡ್ರೈ ಪ್ರಿಪೇರ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ, ಎಲ್ಲರ ಮನೆಯಲ್ಲಂತೂ ಕರಿಬೇವು ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ, ಅಂದರೆ ಕ್ಯೂರಿ ಲೀವ್ಸ್ ಅಂತೂ ಇರುತ್ತೆ ಸ್ನೇಹಿತರೆ. ಯಾಕಂದರೆ ಅಡುಗೆಗೆ ನಾವು ತುಂಬಾ ಯೂಸ್ ಮಾಡ್ತಾ ಇರ್ತೇವೆ. ನಮ್ಮ ಆರೋಗ್ಯಕ್ಕೆ ಎಷ್ಟು ಹೆಲ್ದಿಯಾಗಿರುವಂಥ ಈ ಕರಿಬೇವು ಸ್ನೇಹಿತರೆ ನಮ್ಮ ಹೇರ್ಸ್ಗಂತೂ ಕೇಳಬೇಡಿ, ಎಲ್ರಿಗೂ ತುಂಬಾ ಗೊತ್ತಿರುವಂಥದ್ದು ಈ ಒಂದು ಕರಿಬೇವು ಅವ್ರ ಹೇರ್ಸ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಕೊಡುತ್ತೆ ಅಂತ ನಾನು ಹೇಳೋ ಜಾಸ್ತಿ ಅವಶ್ಯಕತೆ ಇಲ್ಲ. ನೋಡಿ, ನೆಕ್ಸ್ಟ್ ನಾನು ಸ್ವಲ್ಪ ಪ್ರಮಾಣದಲ್ಲಿ ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆಗಳನ್ನು ಯೂಸ್ ಮಾಡ್ಕೋತಾ ಇರುವಂಥ ಇದರಿಂದ ನಮ್ಮ ಹೇರ್ ಸ್ಟ್ರಾಂಗ್ ಆಗುತ್ತೆ ಹಾಗೂ ಎಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಹಾಗೂ ನಮ್ಮ ಹೇರ್ ಫಾಲ್ ಸಮಸ್ಯೆ ಕೂಡ ಕಡಿಮೆ ಮಾಡ್ಕೊಳ್ಬಹುದು. ನೋಡಿ, ನೆಕ್ಸ್ಟ್ ನಾನು ಒಂದೇ ಇಲ್ಲಿ ಗುಲಾಬಿ ಹೂವನ್ನು ತಗೊಂಡಿರುವಂಥದ್ದು ಸ್ನೇಹಿತರೆ. ಅದು ಕೂಡ ನಾವು ಹೇರ್ಸ್ಗೆ ತುಂಬಾ ಒಳ್ಳೆಯದು. ನಾವು ಯಾವ ರೀತಿ ರೋಸ್ ಮೇರಿನ ಯೂಸ್ ಮಾಡ್ಕೋತಾ ಇರ್ತೇವೆ ಸ್ನೇಹಿತರೆ, ಈ ಒಂದು ರೋಸ್ ಪೆಟಲ್ಸ್ ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ಹಾಗೂ ನಮ್ಮ ಹೇರ್ಸ್ ಇದರಿಂದ ವೈಟ್ ಹೇರ್ ಸಮಸ್ಯೆ ಕಡಿಮೆ ಮಾಡ್ಕೊಳ್ಬಹುದು. ಹಾಗೂ ನಿಮ್ಮ ಹೇರ್ಸ್ ಕೂಡ ಸಾಫ್ಟ್ ಆಗಿ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಸಾಫ್ಟ್ ಆಗೋದಕ್ಕೆ, ಶೈನಿಯಾಗಿ ಹೊಳೆಯೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಈ ಒಂದು ರೋಸ್ ಪೆಟಲ್ಸ್. ನೋಡಿ, ನೆಕ್ಸ್ಟ್ ನಾನು ಇದ್ರ ಒಳಗಡೆ ಫ್ರೆಂಗ್ರಿಕ್ ಶೀಡ್ಸ್ನ ತೊಗೊಂಡಿರುವಂಥದ್ದು, ಅಂದರೆ ಮೆಂತ್ಯ ಕಾಳನ್ನು ಯೂಸ್ ಮಾಡ್ಕೋತಾ ಇರುವಂಥದ್ದು. ಇದನ್ನ ಆಯಿಲ್ ಕೂಡ ಸಿಗುತ್ತೆ ಸ್ನೇಹಿತರೆ, ಅದು ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ಹೇರ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಹಾಗೂ ತುಂಬಾ ಉದ್ದವಾಗಿ ದಟ್ಟವಾಗಿ ಕೂದಲು ಬೇಕು ಅಂದರೆ ಈ ಒಂದು ಮೆಂತ್ಯ ಕಾಳನ್ನ ನೀವು ಯಾವಾಗಲೂ ಯೂಸ್ ಮಾಡ್ತಾ ಇರಿ ಸ್ನೇಹಿತರೆ. ನೀವು ಹೇರ್ ಡ್ರೈ ಆಗಿರ್ಬೋದು, ಹೇರ್ ಆಯಿಲ್ ಯೂಸ್ ಮಾಡ್ತಾ ಇರುವಾಗ ಇದನ್ನು ಅಪ್ಲೈ ಮಾಡಿಕೊಂಡು ಯೂಸ್ ಮಾಡ್ತಾ ಬನ್ನಿ. ನಿಮ್ಮ ಹೇರ್ಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಹಾಗೂ ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಹಾಗೂ ವೈಟ್ ಹೇರ್ ಸಮಸ್ಯೆ ಕೂಡ ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದ್ರ ಒಳಗಡೆ ಅಗಸೆ ಬೀಜನ ಯೂಸ್ ಮಾಡ್ಕೋತಾ ಇರುವಂಥದ್ದು. ಅಗಸೆ ಎಣ್ಣೆ ಕೂಡ ತುಂಬಾ ಒಳ್ಳೆಯದು ನಮ್ಮ ಹೇರ್ಸ್ಗೆ. ಹಾಗೂ ಈ ಒಂದು ಅಗಸೆಯಿಂದ ನಮ್ಮ ಕೂದಲು ತುಂಬಾ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ ಸ್ನೇಹಿತರೆ. ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ವೈಟ್ ಹೇರ್ಸ್ ಇರೋದ್ರಿಂದ ಬ್ಲ್ಯಾಕ್ ಆಗಿ ಮಾಡ್ಕೊಳ್ಬಹುದು ಈಸಿಯಾಗಿ ಸ್ನೇಹಿತರೆ. ನೋಡಿ, ಈ 4 ಇಂಗ್ರೀಡಿಯೆಂಟ್ಸ್ ಸಾಕು ಸ್ನೇಹಿತರೆ ನಿಮ್ಮ ವೈಟ್ ಹೇರ್ಸ್ನ ತುಂಬಾ ವೇಗವಾಗಿ ಕಪ್ಪು ಬಣ್ಣಕ್ಕೆ ತರೋದಕ್ಕೆ ಸ್ನೇಹಿತರೆ. ನೋಡಿ, ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಯಾವುದೇ ಒಂದು ಹೇರ್ ಡ್ರೈ ಆಗಿರಲಿ ಏನು ಕೂಡ ನಾನು ಯೂಸ್ ಮಾಡಿಲ್ಲ ಸ್ನೇಹಿತರೆ. ಈ 4 ವಸ್ತುಗಳು ಸಾಕು ನೋಡಿ ನಮ್ಮ ಕೂದಲನ್ನು ತುಂಬಾ ಸ್ಟ್ರಾಂಗ್ ಆಗಿ ಏನು ಕಪ್ಪು ಬಣ್ಣಕ್ಕೆ ಮಾಡೋದಕ್ಕೆ. ಹಾಗೂ ಇದನ್ನು ನೆಕ್ಸ್ಟ್ ನಾನು ಒಂದು ಕಬ್ಬಿಣದ ಬಾಣಲಿನ ತೊಗೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋತಾ ಇರುವಂಥದ್ದು. ನೋಡಿ, 4 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡ್ಬಿಟ್ಟು ಯಾವ ರೀತಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಕಪ್ಪು ಬಣ್ಣಕ್ಕೆ ಬಂದಿದ್ದ ತಕ್ಷಣವೇ ನಮಗೆ ಹೇರ್ ಡ್ರೈ ಆಗಿ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡೋದಕ್ಕೆ ಬರುತ್ತೆ ಸ್ನೇಹಿತರೆ. ಅಲ್ಲಿವರೆಗೂ ಇದೇ ರೀತಿ ನೀವು ಇದನ್ನು ಫ್ರೈ ಮಾಡ್ಕೋತಾ ಇರಬೇಕಾಗುತ್ತೆ. ಅಗಸೆ ಸ್ವಲ್ಪ ಈ ರೀತಿ ಚಟಪಟ ಅನ್ನುತ್ತೆ, ಮನೆಯೆಲ್ಲ ಹೀಗೆ ಸಿಡಿದುಕೋರುತ್ತೆ. ಅದಕ್ಕೋಸ್ಕರ ನಾನು ಒಂದು ಪ್ಲೇಟ್ನ ಇದ್ರ ಮೇಲೆ ಮುಚ್ತಾ ಇರುವಂಥದ್ದು. ಅಷ್ಟು ಕೂಡ ಕಪ್ಪು ಬಣ್ಣಕ್ಕೆ ಬಂದಿದ್ದ ತಕ್ಷಣ ನೀವು ಇದನ್ನು ತೆಗೆದುಕೊಳ್ಬಹುದು. ಸ್ವಲ್ಪ ಪ್ರಮಾಣದಲ್ಲಿ ಬಂದಿದ್ರೂ ಕೂಡ ಪರವಾಗಿಲ್ಲ. ಈ ರೀತಿ ನೋಡಿ, ಈಗ ಈಸಿಯಾಗಿ ಇನ್ನು ನಾನು ಫ್ರೈ ಮಾಡ್ಕೋತಾ ಇರುವಂಥದ್ದು. ನೋಡಿ, ಅಗಸೆ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ ಇನ್ನೂ ಸ್ವಲ್ಪ ಚಟಪಟ ಅಂತ ಇರುವಂಥದ್ದು ಸ್ನೇಹಿತರೆ. ಇವಾಗ ನಾನಿನ್ನೂ ಬ್ಲ್ಯಾಕ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಯಾವ ರೀತಿ ಫ್ರೈ ಮಾಡ್ಕೋತಾ ಇರುವಂಥದ್ದು ಅಂತ ಸ್ನೇಹಿತರೆ. ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸೋದ್ರಿಂದ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಹಾಗೂ ನೀವು ಮನೆಯಲ್ಲಿ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಕೂಡ ಈ ಒಂದು ಹೇರ್ ಡ್ರೈನ ಯೂಸ್ ಮಾಡ್ಕೊಳ್ಬಹುದು ಈಸಿಯಾಗಿ. ಒಂದು 5 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಹುರಿದಿದ್ದ ತಕ್ಷಣ ನೋಡಿ ಸ್ನೇಹಿತರೆ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು ಅಂತ. ಆ್ಯಂಡ್ ಇದನ್ನು ಪೌಡರ್ ಮಾಡ್ಕೊಂಡ್ಬಿಡಿ. ಯಾವ ರೀತಿ ನೀವು ಪೌಡರ್ ಮಾಡಿಕೊಂಡು ಸ್ಟೋರ್ ಕೂಡ ಮಾಡ್ಕೊಳ್ಬಹುದು. ನೋಡಿ, ನಾನು ಈಸಿಯಾಗಿ ಮಿಕ್ಸರ್ಗೆ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇರುವಂಥದ್ದು. ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ಅಂತ. ನೀವು ಅಥವಾ ಕುಟ್ಟೋ ಕಲ್ಲಿದ್ರೆ ನೀವು ಕುಟ್ಕೊಳ್ಬಹುದು ಸ್ನೇಹಿತರೆ. ನಾನು ಈಸಿ ವೇನ ಯೂಸ್ ಮಾಡ್ಕೊತಾ ಇರುವಂಥದ್ದು. ಈ ರೀತಿ ನೀವು ಮಿಕ್ಸಿಗೆ ಹಾಕ್ಕೊಳ್ಬಹುದು ಈಸಿಯಾಗಿ. ನೆಕ್ಸ್ಟ್ ನೋಡಿ, ನಾನು
ಒಂದು ಬೌಲ್ ಒಳಗಡೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇರುವಂಥದ್ದು. ನೀವು ಬೇಕಾದರೆ ಅಷ್ಟು ಪೌಡರ್ ಕೂಡ ಯೂಸ್ ಮಾಡ್ಕೊಳ್ಬೋದು ನಿಮಗೆ ಜಾಸ್ತಿ ವೈಟ್ ಹೇರ್ ಸಮಸ್ಯೆ ಇದೆ ಅಂದರೆ, ಅಥವಾ ನೀವು ಒಂದು ಡಬ್ಬಿಯಲ್ಲಿ ನೀವು ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು. ಎಷ್ಟು ದಿನ ಬೇಕಾದರೂ ನೀವು ಸ್ಟೋರ್ ಮಾಡಿಟ್ಕೊಳ್ಬೋದು, ತಿಂಗಳುಗಟ್ಟಲೆಗೆ ಸ್ನೇಹಿತರೆ. ನೀವು ಯಾವಾಗ ನಿಮ್ಮ ವೈಟ್ ಹೇರ್ಸ್ ಜಾಸ್ತಿ ಆಗಿದೆ ಅಂತಂದರೆ ಆವಾಗ ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಬೋದು. ನೋಡಿ ನಾನಿವಾಗ ನನ್ನ ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇರುವಂಥದ್ದು ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು ಅಂತ ಸ್ನೇಹಿತರೆ. ನಾನು ಇದನ್ನು ನಿಮಗೆ 2 ವೇಸಲ್ಲಿ ನಿಮಗೆ ಯೂಸ್ ಮಾಡೋದನ್ನು ಹೇಳ್ಕೊಡ್ತೇನೆ ಸ್ನೇಹಿತರೆ. ಆ ರೀತಿಯಾಗಿ ನೀವು ಯೂಸ್ ಮಾಡಿದರೆ ಸಾಕು, ನಿಮ್ಮ ಹೇರ್ಸ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಒಂದು ವೇ ನೋಡಿ, ನಾನು ಈ ರೀತಿ ನೀರನ್ನು ಹಾಕೊಂಡ್ಬಿಟ್ಟು ಇದನ್ನು ಅಪ್ಲೈ ಮಾಡ್ಕೋತಾ ಇರ್ತೇನೆ ಸ್ನೇಹಿತರೆ ನನ್ನ ಹೇರ್ಸ್ಗೆ. ಈ ರೀತಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕೊಂಡ್ಬಿಟ್ಟು ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಕೂದಲಿಗೆ ಹಚ್ಕೊಳ್ಳೋದಕ್ಕೆ ಬರಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ ನಾನಿವಾಗ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಇದರೊಳಗಡೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋದಿದೆ, ಏನಂತ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಗಟ್ಟಿ ಆಗಬಾರ್ದು ಸ್ನೇಹಿತರೆ, ನಿಮ್ಮ ಹೇರ್ಸ್ಗೆ ಕೂತ್ಕೊಳ್ಬೇಕು. ಹಾಗೆ ನೀವು ಇದನ್ನು ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಆ್ಯಂಡ್ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನಲ್ವ, ಅದನ್ನು ಇವಾಗ ನಾನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೋಡಿ 2 ರೂಪಾಯಿಸ್ಗೆ ಸಿಗುವಂಥ ಬ್ರೂ ಪೌಡರ್ನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಅದು ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ, ಹಾಗೂ ಶೈನಿಯಾಗಿ ಸಿಲ್ಕಿ ಆ್ಯಂಡ್ ಕಾಣಿಸೋದಕ್ಕೆ ನಮ್ಮ ಹೇರ್ಸ್ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಇದನ್ನು ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ನಾನಿವಾಗ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು. ಇನ್ನೊಂದು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ಈ ಒಂದು ಪೌಡರ್ನಲ್ಲಿ ನಾವು ಮಸ್ಟರ್ಡ್ ಆಯಿಲ್ನ ಆ್ಯಡ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ ಈಸಿಯಾಗಿ. ಹಾಗೂ ನಾನಿದ್ರ ಒಳಗಡೆ ನುಪುರ್ ಹೀನಾ ಮೆಹಂದಿನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು 1 2 ಸ್ಪೂನಷ್ಟು. ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಹಾಗೆ ನೀವು ಯೂಸ್ ಮಾಡ್ಕೊಳ್ಬೋದು. ಆಪ್ಷನಲ್, ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಂಡ್ಬಿಡಿ, ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇಲ್ಲಾಂದರೆ ನೀವು ಆ್ಯಡ್ ಮಾಡಿಲ್ಲ ಅಂದರೂ ಕೂಡ ನಡೆಯುತ್ತೆ ಸ್ನೇಹಿತರೆ. ನೋಡಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡಿರೋವಂಥದ್ದು. ನೀವು ಮಸ್ಟರ್ಡ್ ಆಯಿಲ್ ಹಾಕ್ಕೊಳ್ಳುವಾಗ ನೀವು ಇದನ್ನು ಯೂಸ್ ಮಾಡಿ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇಲ್ಲಿ ನೀವು ನೀರನ್ನು ಹಾಕ್ಕೊಳ್ಳುವಾಗ ಯೂಸ್ ಮಾಡದೇ ಇದ್ದರೂ ಕೂಡ ನಡೆಯುತ್ತೆ ಸ್ನೇಹಿತರೆ. ನೋಡಿ ನಾನಿವಾಗ ನನ್ನ ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ ಆವಾಗಲೇ ತೋರಿಸಿರುವಂಥದ್ದು. ಇದನ್ನು ಒಂದು ಬ್ರಷ್ನ ಸಹಾಯದಿಂದ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಹೋಗಿ, ಹಾಗೂ ಇದನ್ನು ತಿಂಗಳಿಗೆ ಒಂದು ಸಲ ಆದರೂ ಯೂಸ್ ಮಾಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.